ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಲಾಸ್ಟ್ ಒಂದು 4-5 ಡೇಸ್ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಸಮ್ ಪರ್ಸ್ನಲ್ ರೀಸನ್. ಸೊ ಅದಕ್ಕೋಸ್ಕರ ಇವತ್ತು ಹೊಸ ಒಂದು ವಿಡಿಯೋ ತುಂಬ ಕಮೆಂಟ್ಸ್ ಬಂದಿದೆ. ನಮ್ಮ ವಾಚ್ ಟೈಮ್ ರಿಲೇಟೆಡ್ ಆಗಿರ್ಬೋದು, ವ್ಯೂಸ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ಕೆಲವೊಂದು ಕ್ಯಾಟಗರೀಸ್ ರಿಲೇಟೆಡ್ ಆಗಿರ್ಬೋದು, ತುಂಬ ನನಗೆ ಕಮೆಂಟ್ಸ್ ಬಂದಿದೆ. ನಾನು ಕ್ಯೂ ಆ್ಯಂಡ್ ಎ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಕ್ಯೂ ಆ್ಯಂಡ್ ಎಗೆ ಮಾಡೋಕ್ಕೇನಂದರೆ ಇನ್ನೊಂದು ಫೋನ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಫೋನಲ್ಲಿ ಆ ಕ್ವಶನ್ ನೋಡ್ತೀನಿ, ಇನ್ನೊಂದು ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಬಟ್ ಹಸ್ಬೆಂಡ್ ಅವರು ಕೂಡ ಬೆಳಗ್ಗೆ ಹೋದರೆ ನೈಟ್ ಆಗಿಬಿಡುತ್ತೆ. ರಿಟರ್ನ್ ಮನೆಗೆ ಬರೋತ್ತಿಗೆ ಅಷ್ಟೊತ್ತಿಗೆ ನನಗೆ ವಿಡಿಯೋ ಮಾಡೋಕ್ಕಾಗಲ್ಲ. ಮಕ್ಕಳಿರ್ತಾರೆ, ಇಬ್ಬರು ತುಂಬ ಗಲಾಟೆ ಮಾಡ್ತಿರ್ತಾರೆ ಅಥವಾ ಟಿ ವಿ ಸೌಂಡ್ ಇರುತ್ತೆ. ಸೊ ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆದಷ್ಟು ಬೇಗ ಕ್ಯೂ ಆ್ಯಂಡ್ ಎ ವಿಡಿಯೋ ಮಾಡ್ತೀನಿ. ಶಿವಮೊಗ್ಗ ಹೋದರೆ ಆವಾಗ ಆದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅಲ್ಲಿ ಅಕ್ಕವ್ರದ್ದಿರುತ್ತೆ, ಹೇಗಾದರೂ ಅಲ್ಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೆ. ಹಾಗಾಗಿ ಬಟ್ ತುಂಬ ಕಮೆಂಟ್ಸ್ ಬಂದಿದೆ ನನಗೆ ಕ್ಯೂ ಆ್ಯಂಡ್ ಎ ರಿಲೇಟೆಡ್. ಮೀನ್ಸ್ ಕ್ಯೂ ಆ್ಯಂಡ್ ಎ ಮಾಡುವಷ್ಟು ಕ್ವಶನ್ಸ್ ತುಂಬ ಅಂದರೆ ತುಂಬ ಇದೆ. ಸೊ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ, ಆದಷ್ಟು ಕೆಲವೊಂದು ವೀಡಿಯೋಸ್ನಲ್ಲಿ ಕೆಲವೊಂದು ಕಮೆಂಟ್ಸ್ಗೆ ನಾನು ಆದಷ್ಟು ಉತ್ತರ ಕೊಡ್ತೀನಿ. ಆಗಿಲ್ಲ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲಾದರೂ ಹೇಳ್ತೀನಿ. ಮತ್ತು ಕೆಲವೊಂದು ವೀಡಿಯೋ ನಾನು ಏನು ಮಾಡ್ತಿರ್ತೀನಿ ಮಧ್ಯೆ ಯಾವಾಗಾದರೂ ನೆನಪಾದರೆ ಕೆಲವೊಂದು ಕಮೆಂಟ್ಗೆ ಎಲ್ಲ ಆನ್ಸರ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಹೇಳ್ತಿರ್ತೀನಿ, ಯಾವಾಗಲೂ ಸ್ಕಿಪ್ ಮಾಡದೆ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಶನ್ ಕೂಡ ಬರ್ತಾ ಹೋಗುತ್ತೆ. ಪ್ರತಿಯೊಂದು ವೀಡಿಯೋದಲ್ಲೂ ನಾನು ಯಾರಾದರೂ ಕಮೆಂಟಿಗೆ ಆನ್ಸರ್ ಮಾಡಿರ್ತೀನಿ, ಅಥವಾ ಎಲ್ಲರ ಕಮೆಂಟ್ಗೆ ಏನಾದರೂ ಒಂದು ಆನ್ಸರ್ ಸಿಗುವಂಥ ಕೆಲವೊಂದು ವಿಷಯಗಳು ನಾನು ಶೇರ್ ಮಾಡೇ ಇರ್ತೀನಿ. ವ್ಯೂಸ್ ರಿಲೇಟೆಡ್ ಕೇಳ್ತಿರ್ತೀರಾ, ವಾಚ್ ಅವರ್ಸ್ ರಿಲೇಟೆಡ್ ಕೇಳ್ತಿರ್ತೀರಾ. ಸೊ ಇದೆಲ್ಲದರಲ್ಲೂ ಅದು ಸ್ವಲ್ಪ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ನಾನು ಒಂದು ವಿಡಿಯೋ ಮಾಡುವಾಗ ಇನ್ನೊಂದು ವಿಡಿಯೋಗೆ ನಾನು ಅದಕ್ಕೆ ಆನ್ಸರ್ ಮಾಡಿರ್ತೀನಿ. ಸೊ ಅದಕ್ಕೋಸ್ಕರ ಆದಷ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆ್ಯಂಡ್ ಪ್ರತಿ ವಿಡಿಯೋನ ಆದಷ್ಟು ವಾಚ್ ಮಾಡಿ ಅಂತ ಹೇಳ್ತಾ, ಸೊ ನಾನು ನನ್ನ ಟೈಟಲ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಏನಂತ ಅಂದರೆ ಒಂದು ತಿಂಗಳಲ್ಲಿ 1000 ಸಬ್ಸ್ಕ್ರೈಬರ್ಸ್ ಹೇಗೆ ನಾನು ಕಂಪ್ಲೀಟ್ ಮಾಡಿಕೊಂಡೆ ಅಂಥೇಳಿ. ನೀವು ನೋಡಿದ ಹಾಗೆ ನಾನು ಹೇಳಿದ್ದೆ ಲಾಸ್ಟ್ ಟೈಮ್. ನಾನು ನವೆಂಬರ್ ಹಾಫಿಂದ ಮೇ ಬಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ನವೆಂಬರ್ ಎಂಡಿಂಗ್ ಆಗ್ತಾ ಬಂದಿತ್ತು, ಆವಾಗಿಂದ ಮತ್ತೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದ್ದು. ಆದರೆ ನಾನು ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಓನ್ಲಿ 1 ಮಂತಲ್ಲಿ ನಾನು 1000 ಸಬ್ಸ್ಕ್ರೈಬರ್ಸ್ನ ನಾನು ಗೇನ್ ಮಾಡ್ಕೊಂಡಿದ್ದು. ಮೀನ್ಸ್ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಸಿಗೋದಕ್ಕೆ ಕಾರಣ ಏನು, ಹೇಗೆ ನಾನು 1000 ಸಬ್ಸ್ಕ್ರೈಬರ್ಸ್ನ 1 ಮಂತ್ ಒಳಗಡೆ ರೀಚ್ ಮಾಡಿದೆ. ಬಿಕಾಸ್ 1.5 ಇಯರ್ ತನಕ ನಾನು 2000 ಹತ್ತತ್ರ ಇತ್ತು, ಬಟ್ 2000 ಕಂಪ್ಲೀಟ್ ಆಗಿರಲಿಲ್ಲ. ಬಟ್ ಒಂದು ಮಂತಲ್ಲಿ ಹೇಗೆ ನಾನು ಅದನ್ನು ಅಚೀವ್ ಮಾಡಿಕೊಂಡೆ, ಹೇಗೆ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೂ, ವಾಚ್ ಟೈಮ್ ಹೇಗೆ ಜಾಸ್ತಿ ಆಯಿತು, ಪ್ರತಿಯೊಂದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವ್ಯೂಸ್ ಕೂಡ ಅಷ್ಟೇ, ಇದರಲ್ಲಿ ವ್ಯೂಸ್ ಕೂಡ ಹೇಗೆ ಜಾಸ್ತಿ ಆಯಿತು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಪಾಯಿಂಟ್, ನಾನು ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಕನ್ಸಿಸ್ಟೆಂಟ್ ಆಗಿರಿ ಅಂತ ಹೇಳಿ. ಸೊ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಅದರಲ್ಲೂ ನಾನು ಹೇಳಿದೆ, ಇವಾಗ 4-5 ಡೇಸಲ್ಲಿ ನಾನು ವೀಡಿಯೋ ಹಾಕದೇ ಇರೋದಕ್ಕೆ ನನಗೆ ವ್ಯೂಸ್ ಆಲ್ರೆಡಿ ಡೌನ್ ಆಗಿರುತ್ತೆ. ನನ್ನ ಒಂದು ಯಾವುದಾದ್ರೂ ವೀಡಿಯೋಸ್ಗೆ ನೀವು ನೋಡ್ತಿದ್ರೆ, ಅಥವಾ ರೆಗ್ಯುಲರ್ ವ್ಯೂಸ್ ಹೇಗೆ ನಮಗೆ ಓವರ್ ಆಲ್ ವ್ಯೂಸ್ ತೋರಿಸ್ತಿರುತ್ತೆ, ಅದರಲ್ಲಾಗಲೇ ನಮ್ಮ ಗ್ರಾಫ್ ಡೌನ್ ಆಗಿರುತ್ತೆ. ಆ್ಯಂಡ್ ವಾಚ್ ಟೈಮ್ ಕೂಡ ಡೌನ್ ಅಂತ ತೋರಿಸ್ತಿರುತ್ತೆ. ನಾನು ತುಂಬ ಜನ ಕೇಳ್ತಿರ್ತೀರ, ವಾಚ್ ಟೈಮ್ ಡಿಕ್ರೀಸ್ ಆಗಿದೆ ಅಂತ. ವಾಚ್ ಟೈಮ್ ಯಾವತ್ತೂ ಡಿಕ್ರೀಸ್ ಆಗಲ್ಲ. YT ಸ್ಟುಡಿಯೋದಲ್ಲಿ ಮೇಯ್ನ್, ನಿಮ್ಮ YT ಸ್ಟುಡಿಯೋ ಕ್ರೋಮ್ನಲ್ಲಿ ಹೇಗೆ ಓಪನ್ ಮಾಡೋದು ಅಂತ ನಾನೊಂದು ವೀಡಿಯೋ ಮಾಡಿದ್ದೀನಿ. ಸೊ ಅದರಲ್ಲಿ ಹೋಗಿ ನೀವು ವಾಚ್ ಟೈಮ್ ನೋಡಿದ್ರೆ ನಿಮ್ಮ ವಾಚ್ ಟೈಮ್ ಅಷ್ಟೇ ಇರುತ್ತೆ, ಅಥವಾ ಇನ್ಕ್ರೀಸ್ ಆಗ್ತಿರುತ್ತೆ ಹೊರತು ಡಿಕ್ರೀಸ್ ಏನಂತ ಅದೇನು ಆರಾಮಾಗಿ ಡೌನ್ ಆಗಿರುತ್ತಲ್ಲ. ಅಂದರೆ ನಿಮಗೆ ಇವಾಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಅದ್ರಲ್ಲಿ ವಾಚ್ ಟೈಮ್ ನಮ್ಗೆ ಇಷ್ಟಿದೆ ಅಂತ ತೋರಿಸಿದ್ರೆ ಇನ್ನೊಂದು ಸರಿಗಾಗಲೇ ಅದು ಕಡಿಮೆ ತೋರಿಸಿರುತ್ತೆ. ಅಂದರೆ ಲಾಸ್ಟ್ 28 ದಿವಸದಲ್ಲಿ ಎಷ್ಟು ಗಂಟೆ ನಡೀತಿದೆ ಅಂತ ಅಷ್ಟೇ. ಲಾಸ್ಟ್ 28 ಗಂಟೆಯಲ್ಲಿ ನೀವು 28 ದಿವಸಗಳಲ್ಲಿ ನೀವು ವೀಡಿಯೋಸ್ನ ಕಡಿಮೆ ಹಾಕಿರ್ಬೋದು, ವ್ಯೂಸ್ ಕಡಿಮೆ ಆಗಿರ್ಬೋದು. ಅದರಿಂದ ವಾಚ್ ಟೈಮ್ ಲಾಸ್ಟ್ 28 ಡೇಸ್ಗೂ ಇಷ್ಟಿದೆ, ಈ 28 ಡೇಸ್ಗೆ ಇಷ್ಟಿದೆ ಅಂತ ತೋರಿಸುತ್ತೆ ಹೊರತು ಇವತ್ತಿಗೆ 28 ದಿವಸ ಅಂದರೆ ನಾಳೆಗೆ ಮತ್ತೆ ಇವಾಗ ನಾಳೆಗಿಂದ ಮತ್ತೆ 28 ದಿವಸ ಹಿಂದೆ 28 ದಿವಸ ತೊಗೊಳುತ್ತೆ. ಒಂದು ದಿವಸನ ಬಿಡ್ತಾ ಹೋಗುತ್ತೆ. ಆ ಥರ 28 ದಿವಸ ಅಂದರೆ ಕರೆಕ್ಟಾಗಿ ಈ ಮಂತಿಂದ ಈ ಮಂತ್ಗೆ ಅಂತ ತೊಗೊಳ್ಳಲ್ಲ. ಇವತ್ತಿಗೆ 28 ದಿವಸ ಆಗಿದೆ ಅಂದರೆ ಲಾಸ್ಟ್ 1 ಡೇ ಏನಿರುತ್ತೆ ನಾಳೆಗೆ ಆ 1 ಡೇನ ಬಿಡುತ್ತೆ, ಮತ್ತು ನಾಳೆಗೆ ಒಂದು 28 ದಿವಸ ಕೌಂಟ್ ಆಗುತ್ತೆ. ಸೊ ಈ ಥರ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ 28 ದಿವಸದಲ್ಲಿ ನಿಮ್ಮ ವ್ಯೂಸ್ ಭಾಳ ಡಿಫ್ರೆನ್ಸ್ನ ತೋರಿಸ್ತಾ ಇರುತ್ತೆ. ಸೊ ಏನಂದರೆ ಒಂದು ಸ್ವಲ್ಪ ದಿವಸದಲ್ಲಿ ನೀವೇನಾದರೂ ವೀಡಿಯೋಸ್ ಹಾಕಿಲ್ಲ, ಸ್ವಲ್ಪ ವ್ಯೂಸ್ ಕಡಿಮೆ ಇದೆ ಅಂದರೆ ಆ ಟೈಮಲ್ಲಿ ವಾಚ್ ಟೈಮ್ ರೆಗ್ಯುಲರ್ ಆಗಿರೋದಕ್ಕಿಂತ ಇಷ್ಟು ಕಡಿಮೆ ಇದೆ ವ್ಯೂಸ್ ಅಂತ ತೋರಿಸುತ್ತೆ ಹೊರತು ನಿಮ್ಮ ವಾಚ್ ಟೈಮ್ ಡಿಕ್ರೀಸ್ ಆಗಿದೆ ಅಂತ ತೋರಿಸಲ್ಲ. ಲಾಸ್ಟ್ 28 ಡೇಸಲ್ಲಿ ನಿಮಗೆ ಒಂದು 400 ಸಮಥಿಂಗ್ ವಾಚ್ ಅವರ್ಸ್ ಇರ್ಬೋದು. ಅದಾಗಿ ಒಂದು ವಾರ ನೀವೇನು ವೀಡಿಯೋಸ್ ಹಾಕಿರಲ್ಲ ಅಂದರೆ ಲಾಸ್ಟ್ 28 ಡೇಸಲ್ಲಿ ನಿಮ್ಮ ವಾಚ್ ಟೈಮ್ 300 ಸಮಥಿಂಗ್ ಇದೆ. ಅಂದರೆ ಆರೋ ಮಾರ್ಕ್ ಡೌನ್ ಆಗಿರುತ್ತೆ ಅಷ್ಟೇ. ಆದರೆ ಅಷ್ಟು ನಿಮಗೆ ಅದು ಡಿಕ್ರೀಸ್ ಯಾವತ್ತೂ ಯೂಟ್ಯೂಬ್ ಮಾಡಲ್ಲ, ಯಾರದೇ ಆಗಲಿ ಮಾಡಲ್ಲ. ಸೊ ಅದನ್ನು ಆ್ಯಡ್ ಮಾಡ್ತಾ ಹೋಗುತ್ತೆ, ಬಟ್ ಇಷ್ಟು ಕಡಿಮೆ ಇದೆ ಅಂತ ತೋರಿಸುತ್ತೆ. ಸೊ ಇದಿಷ್ಟು ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀವಿ. ವ್ಯೂಸ್ ಕೂಡ ಅಷ್ಟೇ, ಅದು ವ್ಯೂಸ್ ಡೌನ್ ತೋರಿಸೋದು. ಮುಂಚೆ ಇಷ್ಟಿತ್ತು, ಇವತ್ತಿಗೆ ಬರ್ತಾ ಇಷ್ಟು ಕಡಿಮೆ ಆಗಿದೆ ಅಂತ ತೋರಿಸುತ್ತೆ.
ಲಾಸ್ಟ್ 28 ಡೇಸ್ ಇಷ್ಟಿದೆ, ಲಾಸ್ಟ್ 7 ಡೇಸ್ ಇಷ್ಟು ವ್ಯೂಸ್ ಕಡಿಮೆ ಆಗಿದೆ ಅಂತ ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಷ್ಟೇ ನಾವು. ಯಾವುದೇ ರೀತಿ ವ್ಯೂಸ್ ಡೌನ್ ಆಗಲಿ ಡಿಕ್ರೀಸ್ ಮಾಡಲ್ಲ, ಯಾವುದೇ ರೀತಿ ಕಟ್ ಮಾಡೋದಿಲ್ಲ. ಸೊ ಇದು ಮಾತ್ರ 100% ಟ್ರೂ. ಇದು ಅಂದರೆ ಕಟ್ ಮಾತ್ರ ಆಗೋದಿಲ್ಲ. ಸೊ ವ್ಯೂಸ್ ಜಾಸ್ತಿ ಹೇಗೆ ನನಗೆ 1000 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಯಿತು ಅಂತ ಅಂದರೆ, ನಾನು ಕನ್ಸಿಸ್ಟೆಂಟ್ ಆಗಿದ್ದೆ ಒಂದು, ಆ್ಯಂಡ್ ಯಾರಿಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಸೊ ನಾನು ಅದರ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಹೋದೆ. ಅಂದರೆ ಇವಾಗ ಟ್ರೆಂಡಿಂಗಲ್ಲಿರುವಂಥ ವೀಡಿಯೋ ಅಥವಾ ಯಾರಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋ, ಎಲ್ಲರಿಗೂ ಏನು ಇಂಪಾರ್ಟೆಂಟ್ ಆಗಿದೆ ವೀಡಿಯೋಸ್ ಅಂದರೆ ಹೇಗೆ ನಾವು ಸಬ್ಸ್ಕ್ರೈಬರ್ಸ್ನ ಜಾಸ್ತಿ ಮಾಡ್ಕೊಳ್ಬೇಕು, ಹೇಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಹೇಗೆ ಮಾನಿಟೈಸ್ ಮಾಡ್ಕೊಳ್ಳೋದು, ಹೇಗೆ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. ಸೊ ಇದ್ರ ಬಗ್ಗೆನೇ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ. ಸೊ ಅಂಥ ಟೈಮಲ್ಲಿ ನಾನು ಅದನ್ನು ವೀಡಿಯೋ ಮಾಡೋದ್ರಿಂದ ನನಗೇನಾಗುತ್ತೆ ಅಂದರೆ ಜನ ಅದನ್ನು ಇಷ್ಟಪಟ್ಟು ನೋಡ್ತಾರೆ. ಬಟ್ ಅದರಲ್ಲಿ ರಿಯಾಲಿಟಿ ಕೂಡ ಇರುತ್ತೆ. ನಾನು ಹೇಳೋದೇನೆಂದರೆ ಟ್ರೆಂಡಿಂಗ್ ವೀಡಿಯೋ ಮಾಡೋಕ್ಕೋಸ್ಕರ ಸುಮ್ಮನೆ ಏನೇನೋ ನಾನು ಮಾಡಿಲ್ಲ. ಸೊ ನಾನೇನು ಇದುವರೆಗೂ ನನ್ನ ವೀಡಿಯೋದಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ, ನನ್ನ ಚಾನಲ್ನಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ, ಅಂಥ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಸೊ ನೀವು ಕೂಡ ಅಷ್ಟೇ, ನಿಮಗೆ ಅದ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ, ಒಂದು ವೀಡಿಯೋ ನೀವು ಮಾಡ್ತಿದ್ದೀರಾ ಅಂದರೆ ಅದ್ರ ಬಗ್ಗೆ ಫಸ್ಟ್ ನಿಮಗೆ ಕಂಪ್ಲೀಟಾಗಿ ನಾಲೆಡ್ಜ್ ಇರಬೇಕು. ಯಾಕಂದರೆ ನಾವು ಜನಗಳಿಗೆ ಸುಮ್ಮನೆ ಹೇಗೆ ಬೇಕೋ ಹಾಗೆ ವೀಡಿಯೋ ಕೊಡೋಕ್ಕಾಗೋದಿಲ್ಲ, ಕೊಡಲೂಬಾರ್ದು. ಅದು ಅಂದರೆ ನಮಗೆ ಅದು ಒಪ್ಪಿಗೆ ಆಗೋಲ್ಲ, ಹೌದಲ್ವಾ? ಸುಮ್ಮನೆ ಸುಳ್ಳು ಹೇಳೋದ್ರಿಂದ ಏನೂ ಸಿಗೋದಿಲ್ಲ. ಹಾಗಾಗಿ ನಾನೇನು ಚೇಂಜಸ್ ಮಾಡಿದ್ದೀನಿ, ನನಗೆ SEO ಮಾಡೋದು ತೋರಿಸ್ದೆ, ಹೇಗೆ SEO ಮಾಡಿದಾಗ ಕೆಲವೊಂದು ವೀಡಿಯೋ ಹೇಗೆ ಚೆನ್ನಾಗಿ ಓಡಿದೆ ಅನ್ನೋದು ಕೂಡ ನಿಮಗೆ ತೋರಿಸಿದ್ದೀನಿ. ಮತ್ತು ಇನ್ನೊಂದು ವಿಷಯ, SEO ಮಾಡೋದ್ರಿಂದ ಎಲ್ಲ ವೀಡಿಯೋಗಳು ಚೆನ್ನಾಗಿ ಓಡುತ್ತೆ ಅಂತಾರೆ, ಕೆಲವೊಂದು ವೀಡಿಯೋ ಚೆನ್ನಾಗಿ ಓಡುತ್ತೆ. ಅದರಲ್ಲೂ ಕೂಡ ನಮ್ಮ ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೀನ್ಸ್ ಕಂಟೆಂಟ್ ಯಾವ ಥರದ್ರ ಮೇಲೆ ಕಂಟೆಂಟ್ ಓಡ್ತಾ ಇರುತ್ತೆ, ಏನು ವಿಷಯ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಸೊ ಈ ಥರ ಒಂದು ವಿಷಯಗಳು ತುಂಬ ಮ್ಯಾಟರ್ ಆಗುತ್ತೆ. ಸೊ ಅದೇ ರೀತಿ ಆದರೆ ನನಗೆ ಗೊತ್ತಿರಲಿಲ್ಲ, ನಾನು ಸರ್ಚ್ ಕೂಡ ಎಲ್ಲೂ ಮಾಡಿಲ್ಲ ಜನ ಏನು ಹುಡುಕ್ತಿದ್ದಾರೆ ಅಂತ. ಬಟ್ ಮಾನಿಟೈಸೇಷನ್ ಅನ್ನೋದು ಎಲ್ಲ ಯೂಟ್ಯೂಬರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯ, ಅದೊಂದು ಸ್ಟೆಪ್ ಅವರ ಯೂಟ್ಯೂಬ್ ಜರ್ನಿಯಲ್ಲಿ. ಸೊ ಆ ಸ್ಟೆಪ್ನ ಕಂಪ್ಲೀಟ್ ಮಾಡೋಕ್ಕೆ ನಾನೇನು ಮಾಡಿದೆ, ನನಗೇನು ಗೊತ್ತಿದೆ, ಏನು ನಿಜ ಗೊತ್ತಿದೆ, ಅದರಲ್ಲೂ ಏನು ನಿಜ ಇದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರು ಅದನ್ನು ಒಪ್ಪೋದಿಲ್ಲ. ಸೊ ಕೆಲವರು ಹೇಳ್ತಿದ್ರು, ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಎಷ್ಟು ಸರಿ ಹೇಳಿದ್ರು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ನಾನು ಹೇಳ್ತಿರೋದು ಲೈವ್ ಬಂದಾಗ 1000 ಸಬ್ಸ್ಕ್ರೈಬರ್ಸ್ನ ಹೇಗೆ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳಿ. ಎಷ್ಟೋ ಜನ ಏನು ಅನ್ಕೊತಾರೆ, ಇವ್ರು ಮತ್ತೆ ಯಾಕೆ ಇವರಿಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ ಅನ್ಕೊತಾರೆ. ಸೊ ಆ ಥರ ಬರೋಲ್ಲ. ಲೈವ್ ಕೂಡ ನಾನು ಎಷ್ಟೋ ದಿವಸ ಆಯಿತು, ನಾನು ಲೈವ್ ಬರ್ತಾನೇ ಇಲ್ಲ ವೀಡಿಯೋಗಳಿಗೆ. ತುಂಬ ಜನ ಕೇಳ್ತಿರ್ತಾರೆ ಚಾನಲ್ ಪ್ರಮೋಟ್ ಮಾಡಿ ಅಂತ. ಕೆಲವು ಚಾನಲ್ ನಾನು ಕಮೆಂಟಲ್ಲಿ ನೋಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರ್ತೀನಿ. ಸೊ ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ಇದೆ, ನಿಮ್ಮ ಚಾನಲ್ ನೇಮ್ ಆದರೂ ಅಟ್ಲೀಸ್ಟ್ ನೀವು ಮೆನ್ಷನ್ ಮಾಡಿದ್ರೆ ನಾನು ಬಂದು ಸಬ್ಸ್ಕ್ರೈಬ್ ಮಾಡಿರ್ತೀನಿ ನಿಮ್ಮ ಚಾನಲ್ನ. ಸೊ ನಿಮಗೆ ಅದು ಕೆಲವೊಂದು ಸರಿ ತೋರಿಸುತ್ತೆ, ಕೆಲವೊಬ್ಬರಿಗೆ ತೋರಿಸೋಲ್ಲ ಇಂಥವ್ರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆದಷ್ಟು ನನಗೆ ಕಮೆಂಟ್ ಮಾಡಿಬಿಡಿ, ನಿಮ್ಮ ಈ ಥರ ಚಾನಲ್ ಇದೆ, ಚಾನಲ್ ಆದಷ್ಟು ನೋಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗ ಹೇಳೋದಾದರೆ ಇವಾಗ ಕನ್ಸಿಸ್ಟೆನ್ಸಿ ಮತ್ತು ಕಂಟೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಕನ್ಸಿಸ್ಟೆನ್ಸಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವೆರಡು ತುಂಬ 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 ಇಂಪಾರ್ಟೆಂಟ್ ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ. ಯಾಕಂದರೆ ಕಂಟೆಂಟ್ ಚೆನ್ನಾಗಿರೋದು ನಾವು ಕೊಡಬೇಕು, ಕನ್ಸಿಸ್ಟೆಂಟ್ ಆಗಿದ್ದರೆ ಜನಗಳು ನಮ್ಮ ವಿಡಿಯೋ ಯಾವಾಗ ನಾವು ಹಾಕ್ತೀವಿ ಅವ್ರಿಗೆ ನೋಟಿಫಿಕೇಶನ್ ಹೋಗ್ತಾ ಹೋಗುತ್ತೆ, ಪದೇ ಪದೇ ಅವರು ನಮ್ಮ ಚಾನಲ್ನ ವಾಚ್ ಮಾಡ್ತಾ ಹೋಗ್ತಾರೆ, ನಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆಗ್ತಾ ಹೋಗುತ್ತೆ. ಬಟ್ ನೀವು ಒಂದು ಕನ್ಸಿಸ್ಟೆಂಟ್ ಆಗಿರೋದೆ, ಕಂಟೆಂಟು ಚೆನ್ನಾಗಿರೋದು ಕೊಡದೆ, ನೀವು ಜನಗಳಿಗೆ ಏನು ಇಷ್ಟ ಆಗುತ್ತೆ ಅದನ್ನು ಕೊಡೋಕ್ಕಾಗದೆ ನೀವು ಸುಮ್ಮನೆ ಮಾಡ್ತೀವಿ ವಿಡಿಯೋ ಅಂತ ಮಾಡಿದ್ರೆ ನಿಜವಾಗ್ಲೂ ಆಗೋದಿಲ್ಲ. ವ್ಲಾಗ್ನವ್ರು ಇರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ನವ್ರು ಇರ್ಬೋದು, ಕಿಚನ್ ರೆಸಿಪೀಸ್ ಬಗ್ಗೆ ತೋರಿಸೋರಾಗಿರ್ಬೋದು, ರಂಗೋಲಿ ಡಿಸೈನ್ಸಿಂದ ಆಗಿರ್ಬೋದು, ಟೆಕ್ ಚಾನಲ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಏನಾದರೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀರಾ ಆ ಥರದ್ದು ರಿಲೇಟೆಡ್ ಆಗಿರ್ಬೋದು, ಮ್ಯೂಸಿಕ್ ರಿಲೇಟೆಡ್ ಆಗಿರ್ಬೋದು, ಬೇಕಾದಷ್ಟು ಕೆಟಗರೀಸ್ ಇದೆ. ಸೊ ನಿಮ್ಮ ಕೆಟಗರಿಯಲ್ಲಿ ನಿಮಗೆ ಅದನ್ನು ಸರ್ಚ್ ಮಾಡಿ ಯೂಟ್ಯೂಬಲ್ಲಿ. ಇವಾಗ ಒಂದು ನಿಮ್ಮ ಕೆಟಗರಿ ವ್ಲಾಗ್ ರಿಲೇಟೆಡ್ ಅಂದರೆ ವ್ಲಾಗ್ ಅಂತ ಸರ್ಚ್ ಮಾಡಿದ್ರೆ ಹಿಂದಿ, ಕನ್ನಡ, ತಮಿಳು, ತೆಲುಗು, ಎಷ್ಟೊಂದು ಲ್ಯಾಂಗ್ವೇಜಲ್ಲಿ ವ್ಲಾಗ್ಸ್ ಇದೆ. ಸೊ ನೋಡಿ, ಅವರ ಕ್ರಿಯೇಟಿವಿಟಿ ನೋಡಿ, ಅವರ ಇದು ಡಿಸ್ಕ್ರಿಪ್ಷನ್ನ ನೋಡಿ, ಅವ್ರ ಟೈಟಲ್ನ ನೋಡಿ. ಸೊ ಏನೇನೆಲ್ಲ ಅವರು ಹೊಸದಾಗಿ ಹಾಕಿದ್ದಾರೆ, ಏನೇನೆಲ್ಲ ಹೊಸದಾಗಿ ನಾವು ಕಲಿಬೋದು, ಅದರಿಂದ ನಾವು ಏನೇನೆಲ್ಲ ನಮ್ಮ ವೀಡಿಯೋದಲ್ಲಿ ಅಳವಡಿಸ್ಕೋಬೋದು, ಪ್ರತಿಯೊಂದನ್ನು ವಾಚ್ ಮಾಡಿ ನಿಮ್ಮ ವೀಡಿಯೋಗಳಿಗೆ ಅಥವಾ ನಿಮ್ಮ ಚಾನಲ್ನಲ್ಲಿ ಅವಾಗವಾಗ ಸ್ವಲ್ಪ ಚೇಂಜಸ್ನ ಮಾಡ್ತಾಯಿರಿ. ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿಟ್ಕೊಳ್ಳಿ. ಮೊಬೈಲ್ನ ಕ್ಲಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಲಾರಿಟಿ ತುಂಬ ಚೆನ್ನಾಗಿಟ್ಕೊಳ್ಳಿ. ಸೊ ಇದೆಲ್ಲದೂ ಕೂಡ ನಮ್ಮ ಒಂದು ವಿಡಿಯೋ ಚೆನ್ನಾಗಿ ಬರೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಮೇನ್ ಟಿಪ್ಸ್. ನಾನು ಮಾಡ್ತಿರೋದು ನಿಮಗೆ ಈಗಲೇ ನೋಡ್ತಿದ್ದೀರಾ. ನಾನು ಲಾಸ್ಟ್ ವೀಕಿಂದ ಎಷ್ಟು ವೀಡಿಯೋ ಹಾಕಿದ್ದೀನಿ ನನಗೆ ಗೊತ್ತಿಲ್ಲ. ಮೇ ಬಿ ಇಲ್ಲ, ನೀವು ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಲಾಸ್ಟ್ ನವೆಂಬರಿಂದ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಮುಂಚೆ ಎಷ್ಟೋ ಮಂತ್ ಗ್ಯಾಪ್ ಇದೆ ನನ್ನ ಚಾನಲ್ನಲ್ಲಿ. ಸೊ ಅದ್ರ ಮೇಲೆ ನಾನು ರನ್ ಮಾಡಿರೋಂಥ ವೀಡಿಯೋಗಳೆಲ್ಲದೂ ಕೂಡ ತುಂಬ ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ಅದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಗುರುವಾಗಿದ್ದಾರೆ. ನನಗೆ ಈವನ್ ಹೇಳ್ಬೇಕಂದ್ರೆ ಡಾಲರ್ ಕೂಡ ಜಾಸ್ತಿ ಆಗಿದೆ. ಮೀನ್ಸ್ ನನ್ನ ಅಮೌಂಟ್ ಅರ್ನಿಂಗ್ಸ್ ಏನಿದೆ, ಅರ್ನಿಂಗಿಂದ ಒಂದು ವೀಡಿಯೋ ಮಾಡಿದ್ದೀನಿ ಲಾಸ್ಟ್ ಟೈಮ್. ನಾನು ಎಷ್ಟೆಷ್ಟು ವ್ಯೂಸ್ಗೆ ಎಷ್ಟೆಷ್ಟು ಅರ್ನಿಂಗ್ಸ್ ನೋಡಿ ನಿಮಗೆ ಇನ್ನೂ ಎಷ್ಟು ಅರ್ನಿಂಗ್ಸ್ಗೆ, ಎಷ್ಟು ವ್ಯೂಸ್ಗೆ ಎಷ್ಟು ಅರ್ನಿಂಗ್ಸ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಇನ್ನೂ ಒಂದ್ಸರಿ ನಾನು ಆ ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ಇವಾಗ ಹೇಳ್ದಾದ್ರೆ ನನ್ನ ಡಾಲರ್ ಕೂಡ ನನಗೆ ಒಂದೇ ಮಂತಲ್ಲಿ ಒಂದು
$20 ನನಗೆ ಜಾಸ್ತಿ ಆಗಿದೆ 1 ಮಂತಿಗೆ. ಬಟ್ ಅದು ಏನೂ ಅಲ್ಲ. ಆ್ಯಕ್ಚುಲಿ ಮಂತ್ಲಿ ನಾವು $100 ತೊಗೊಳ್ಳೋಷ್ಟು ನಾವು ಅರ್ನ್ ಮಾಡಬೇಕು. ಅಷ್ಟು ವೀಡಿಯೋಸ್‌ನ ನಾನು ಹಾಕಬೇಕು. ಅಷ್ಟು ಜನಗಳಿಗೆ ರೀಚ್ ಆಗಬೇಕು. ನನ್ನ ವೀಡಿಯೋ ಎಲ್ಲ ನೋಡಿದ್ರೆ ನೀವೆಲ್ಲ ವೀಡಿಯೋ 1000 ಮೇಲೆ ಓಡಿಲ್ಲ. ಅಟ್‌ಲೀಸ್ಟ್ ಎಲ್ಲ ವೀಡಿಯೋ ಒಂದು 10K ವ್ಯೂಸ್ ಬಂದಿದ್ರು ಕೂಡ 1 ಮಂತಲ್ಲಿ ನನಗೆ $100 ಆಗೋಗುತ್ತೆ. ಬಟ್ ವೀಡಿಯೋಸ್ ನಾನು ಅಷ್ಟು ಹಾಕಿಲ್ಲ, ಕಂಟೆಂಟ್ ಎಲ್ಲರಿಗೂ ಇಷ್ಟ ಆಗೋ ಥರ ಹಾಕಿಲ್ಲ ಅಂದರೆ ನಮಗೆ ಡಾಲರ್ಸ್ ಕೂಡ ಅಷ್ಟು ಕೌಂಟ್ ಆಗೋಲ್ಲ. ಮೀನ್ಸ್ ಅಷ್ಟು ಬರೋದಿಲ್ಲ. ನನ್ನ ಹೇಳ್ದಾಗೆ ನಾನು ನನ್ನ ಯೂಟ್ಯೂಬ್ ಅರ್ನಿಂಗ್ ಬಂದಾಗ ನಿಮ್ಮ ಜೊತೆ ನಿಜವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಿದ್ರಿ. ನನ್ನ ಅರ್ನಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವಾಗ ಬಂತು, ಎಷ್ಟು ದಿವಸ ಆಯಿತು, ಎಷ್ಟು ವ್ಯೂಸಿಗೆ ಈ ಥರ ಎಲ್ಲ ಬಂತು, ಎಲ್ಲ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಬರೀ ಒಂದು ವ್ಯೂಸ್ ಇದ್ದರೆ ಬರಲ್ಲ. ಮತ್ತು ಇನ್ನೊಬ್ರು ಯಾರೋ ಕೇಳಿದರು, ನಮ್ಮ ಎಲ್ಲ ವ್ಯೂಸ್ದು ಮೀನ್ಸ್ ಹಳೇದು ಮಾನಿಟೈಸೇಷನ್ ಆಗೋಕ್ಕೆ ಮುಂಚೆ ಬಂದಿರೋ ವ್ಯೂಸ್ಗೆ ನಮಗೆ ಅಮೌಂಟ್ ಬರುತ್ತಂತ ಇಲ್ಲ. ನಿಮಗೆ ಅವಾಗ ಎಷ್ಟೇ ಚೆನ್ನಾಗಿ ವ್ಯೂಸ್ ಇದ್ದರೂ ಕೂಡ ನಿಮಗೆ ಯಾವುದೇ ಹಳೇದು ವ್ಯೂಸಿಗೆ ಅಮೌಂಟ್ ಬರಲ್ಲ. ನಿಮ್ಮ ಮಾನಿಟೈಸೇಷನ್ ಆನ್ ಆಗಿ ಅವ್ರು ಯಾವಾಗ ಡಾಲರ್ ಸಿಂಬಲ್ ನಿಮ್ಮ ಚಾನಲಲ್ಲಿ ಎಲ್ಲ ಒಂದು ಇದು ಡಾಲರ್ ಸಿಂಬಲ್ನ ಆನ್ ಮಾಡ್ಕೊಳ್ಳೋಕೆ ಹೇಳ್ತಾರೆ. ನೀವು ಯಾವಾಗ ಆನ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಮ್ಮ ಡಾಲರ್ ರನ್ ಆಗ್ತಾ ಹೋಗುತ್ತೆ. ಅದ್ರ ಮೇಲೆ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ತುಂಬ ಏನಂದರೆ ವ್ಯೂಸ್ ಬಗ್ಗೆ ಯಾರೇ ಎಷ್ಟೇ ಯೋಚನೆ ಮಾಡ್ತಿರೋರಿಗೆ ನಾನು ಒಂದೇ ಮಾತು ಹೇಳೋದು, ನಿಮ್ಮ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಕಂಟೆಂಟ್ನ ಚೆನ್ನಾಗಿ ಇಟ್ಕೊಳ್ಳಿ. ಹೊಸದೆಲ್ಲ ಅದನ್ನೆಲ್ಲ ಟ್ರೈ ಮಾಡಿ ಆದಷ್ಟು ಬೇಗ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಗ್ರೋ ಆಗಲಿ ಅಂತ ಕೂಡ ನಾನು ಕೂಡ ವಿಶ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.